ನಮ್ಮ ಸೌತ್ ಇಂಡಿಯನ್ಸ್ಗೆನೆ ಒಂದು ಮೋನೋಪೊಲಿ ಆಗಿರ್ತಕ್ಕಂಥ ಒಂದು ರೆಸಿಪಿ ಇದೆ. ಸೊ ಅದುವೇ ಸಾಂಬಾರ್. ಈ ಸಾಂಬಾರನ್ನ ನಮ್ಮ ಭಾರತಾದ್ಯಂತ ಎಲ್ಲಾ ಪ್ರಾಂತ್ಯಗಳಲ್ಲೂ ಮಾಡ್ತಾರೆ. ಬಟ್ ನಮ್ಮ ಸೌತ್ ಇಂಡಿಯಾದಲ್ಲಿ ಇದ್ರ ಮೋನೋಪೊಲಿ ಯಾಕೆ ಅಂತ ಹೇಳಿದ್ರೆ, ನೋ ಒನ್ ವಿಲ್ ಡೂ ಬೆಟರ್ ದೆನ್ ಅಸ್. ನಮ್ಮ ಈ ಒಂದು 5 ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥ ಸಾಂಬಾರ್ನ ವೇರಿಯೇಷನ್ಸ್ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನೀವು ಅಂಗಡಿಗಳಲ್ಲಿ ಹೊರಗಡೆ ನೀವು ಎಷ್ಟೇ ತಗೊಂಡ್ ಬರ್ಬೋದು, ಬಟ್ ಮನೆಯಲ್ಲಿ ನಾವೇ ಮಾಡಿರ್ತಕ್ಕಂಥ ಈ ಸಾಂಬಾರಿನ ಒಂದು ಶುಚಿ ಮತ್ತು ರುಚಿ ಅದು ಬೇರೆನೇ ಲೆವೆಲ್. ಸೊ ಹಾಗಾದ್ರೆ ಈ ಒಂದು ಸಾಂಬಾರಿನ ಮೇನ್ ಹಾರ್ಟ್ ಆಗಿರ್ತಕ್ಕಂಥ ಈ ಸಾಂಬಾರ್ ಪುಡಿನ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ನಾ ಹೇಳ್ಕೊಡ್ತಾ ಇದ್ದೀನಿ. ಸೊ ಮತ್ತೆ ಇನ್ಯಾವುದೇ ತಡ ಮಾಡಿದಿರಾ ನಡೀರಿ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಈ ವಾರದ ಇನ್ನೊಂದು ಹೊಸ ಸಂಚಿಕೆಯ ಮೇಲೆ ಸ್ವಾಗತ ಬಯಸ್ತಾ ಇದ್ದೀನಿ. ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ಅಲ್ಲಿ ಕೆಳಗಡೆ ರೆಡ್ ಬಟನ್ ಕಾಣಿಸ್ತಾರೆ, ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಒಂದು ರೆಸಿಪೀಸ್ನ ನಾನು ನಿಮಗೆ ತಗೊಂಡ್ಬರ್ತಾ ಇರ್ತೀನಿ. ಇನ್ ಯಾವುದೇ ತಡ ಮಾಡಿದಿರಾ ಈ ಒಂದು ಸಾಂಬಾರ್ ಪುಡಿನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ, ನಡೀರಿ. ಈ ಒಂದು ಸಾಂಬಾರ್ ಪೌಡರ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಇಂಗ್ರೀಡಿಯೆಂಟ್ಸ್. ಇದರಲ್ಲಿ ಅಳತೆಗಳು ತುಂಬಾನೇ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ನೋಡಿ, ಇದು ಹೋಲ್ ಧನಿಯಾ 3 ಟೇಬಲ್ ಸ್ಪೂನು, ಇದು ಬಂದ್ಬಿಟ್ಟು ಉದ್ದಿನ ಬೇಳೆ ಇದು ಬಂದ್ಬಿಟ್ಟು 2 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ, ಅದಕ್ಕೆ ತಗ್ಗಟ್ಟನಾಗೆ ಅರೌಂಡ್ 30 ಒಣಮೆಣಸಿನಕಾಯಿ. ನಾನು ಇದರಲ್ಲಿ ಗುಂಟೂರು ವೆರೈಟಿ ತಗೊಂಡಿದ್ದೀನಿ, ಬಿಕಾಸ್ ಸ್ವಲ್ಪ ಸ್ಪೈಸಿ ಇರುತ್ತೆ. ಮತ್ತೆ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, ಇದು ಕೂಡ ಅಷ್ಟೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್. ಮತ್ತೆ ಒಂದು ಸ್ವಲ್ಪ ಹಿಂಗು. ಇಷ್ಟಿದ್ರೆ ಸಾಂಬಾರ್ ಪುಡಿ ಮಾಡೋದಕ್ಕೆ ಎಲ್ಲಾ ಪದಾರ್ಥಗಳು ಇದ್ದ ಹಾಗೆ. ಮೊದಲನೇದಾಗಿ ಇದರಲ್ಲಿ ಅಳತೆಗಳನ್ನ ತುಂಬಾ ಇಂಪಾರ್ಟೆಂಟ್. ನಾನು ಏನು ಇಂಗ್ರೀಡಿಯೆಂಟ್ಸ್ ಹೇಳಿದೀನಿ, ಅಳತೆಗಳು ಯಾವುದೇ ಒಂದು ಪೌಡರ್ಸ್ ಅಥವಾ ಯಾವುದೇ ಒಂದು ಪುಡಿಗಳು ಮಾಡ್ಬೇಕಂದ್ರೆ ಅಳತೆಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ರೇಷಿಯೋನ ನೆನ್ಪಿಟ್ಕೊಳ್ಳಿ. 3:2:1:1 ಅಂಡ್ ಕ್ವಾರ್ಟರ್ ಅಂತ ಹೇಳಿದ್ರೆ 3 ಭಾಗ ಧನಿಯಾ, 2 ಭಾಗ ಉದ್ದಿನ ಬೇಳೆ, 1 ಭಾಗ ಕಡಲೆಬೇಳೆ, 1 ಭಾಗ ಜೀರಿಗೆ, ಮತ್ತೆ 1/4 ಭಾಗ ಮೆಂತ್ಯ. ಮತ್ತೆ ಇದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಚಕ್ಕೆ. ಈ ಚಕ್ಕೆ ತುಂಬಾ ಇಂಪಾರ್ಟೆಂಟ್, ಇದು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್. ನೋಡಿ, ಈಗ ಇಲ್ಲಿ ಒಂದು ಪ್ಯಾನ್ ಅನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈ ಪ್ಯಾನ್ ಸಹ ಅಷ್ಟೇ ಮೀಡಿಯಂ ಹಾಟ್ ಆಗಿದೆ. ಸೊ ಇದ್ರಲ್ಲಿ ಏನ್ ಮಾಡ್ತೀನಿ, ಇದ್ರಲ್ಲಿ ಎಲ್ಲ ಗಟ್ಟಿ ಪದಾರ್ಥಗಳು ಅಂತ ಹೇಳಿದ್ರೆ ಇವಾಗ ಈ ಉದ್ದಿನ ಬೇಳೆ ಆಗಿರಬಹುದು, ಕಡಲೆಬೇಳೆ, ಮತ್ತೆ ಈ ಮೆಂತ್ಯೆ ಹಾಗೂ ಈ ಚಕ್ಕೆ, ಈ ಸ್ಪೈಸಸ್ ಆಗಿರ್ಬೋದು, ಈ ಲೆಂಟಲ್ಸ್ನಾಗಿ ನಾವು ಹುರಿಬೇಕಂತ ಹೇಳಿದ್ರೆ ಹೈ ಫ್ಲೇಮಲ್ಲಿ ನಾವು ಹುರಿಬಾರ್ದು, ಯಾವಾಗಲೂ ಲೋ ಫ್ಲೇಮಲ್ಲೇ ಹುರಿಬೇಕಾಗತ್ತೆ. ಸೊ ಹಾಗಾಗಿ ನಾನು ಗಟ್ಟಿ ಪದಾರ್ಥಗಳು ಅಂತ ಹೇಳಿದ್ರೆ ಕಡಲೆಬೇಳೆ, ಉದ್ದಿನ ಬೇಳೆ ಮತ್ತೆ ಮೆಂತ್ಯ ಇವನ್ನ ಮೊದಲನೇದಾಗಿ ಹುರ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ಸ್ವಲ್ಪ ಹುರಿಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಮತ್ತು ನಾವು ಸ್ಲೋ ಕುಕ್ ಮಾಡ್ತೀವಲ್ಲ, ಅದು ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಕುಕ್ ಮಾಡ್ಬೇಕಾಗತ್ತೆ. ಸೊ ಈಗ ಇದನ್ನೆಲ್ಲ ಒಂದು ಲೋ ಹೀಟ್ ಅಲ್ಲೇ ಇದನ್ನ ಒಂದು ಒಳ್ಳೆ ಘಮ ಬರೋವರೆಗೂ, ಹಾಗೆ ಒಂದು ಒಳ್ಳೆ ಕಲರ್ ಕೆಂಬಣ್ಣ ಬರೋವರೆಗೂ ನಾವು ಇದನ್ನ ಸೌತೆ ಮಾಡಬೇಕಾಗತ್ತೆ, ಅದು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. ನೋಡಿ, ಈಗ ಸ್ಪೈಸಸ್ ಎಲ್ಲ ಚೆನ್ನಾಗಿ ಒಂದು ಕಲರ್ ಬಂದಿದೆ, ಒಂದು ಒಳ್ಳೆ ಘಮ ಬರ್ತಾ ಇದೆ. ನೋಡಿ, ಈ ಒಂದು ಹದಕ್ಕೆ ನಾವು ಹುರಿದ್ರೆ ಸಾಕಾಗುತ್ತೆ. ಸೊ ಇವಾಗ ಈ ಒಂದು ಪ್ಲೇಟ್ ಅಲ್ಲಿ ಇದನ್ನ ತಕ್ಕೊಂಡ್ಬಿಡೋಣ. ನೋಡಿ, ಇವಾಗ ಇದೇ ಪ್ಯಾನ್ ಅಲ್ಲಿ ನಾನು ಇವು 3 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, ಈ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಇದೊಂದು ಆಪ್ಷನಲ್ ಇಂಗ್ರೀಡಿಯೆಂಟ್ಸ್, ಇದು ಬಂದ್ಬಿಟ್ಟು ಬ್ಲ್ಯಾಕ್ ಪೆಪ್ಪರ್ ಅಥವಾ ಕರಿಮೆಣಸು, ಜಸ್ಟ್ ಒಂದು 10ರಿಂದ 15 ಕಾಳುಗಳು ಹಾಕೊಂಡಿದ್ದೀನಿ. ಸೊ ಈಗ ನೋಡಿ, ಈ ಧನಿಯಾ ಮತ್ತೆ ಈ ಜೀರಿಗೆ ಏನಿದೆ, ಸೊ ಇದು ಸ್ವಲ್ಪ ಟೊಳ್ಳು ಪದಾರ್ಥಗಳು, ಇವಾಗ ಅಷ್ಟು ಗಟ್ಟಿ ಇರೋದಿಲ್ಲ. ಸೊ ಇವಾಗ ಪ್ಯಾನ್ ಎಲ್ಲ ಹೀಟ್ ಇರುತ್ತೆ. ಸೊ ನೀವು ಸ್ವಲ್ಪ ಕೈ ಬಿಟ್ಟರು ಕೂಡ ಅದು ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಅದಕ್ಕಾಗಿ ಲೋ ಫ್ಲೇಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇದನ್ನ ಸ್ಟಿರ್ ಮಾಡ್ತಾನೆ ನೀವು ಇದನ್ನ ಒಂದು ಒಳ್ಳೆ ಘಮ, ಒಂದು ಪರಿಮಳ ಬರೋವರೆಗೂ, ಒಂದು ಒಳ್ಳೆ ಕೆಂಬಣ್ಣಕ್ಕೆ ಬರೋವರೆಗೂ ನೀವು ಇದನ್ನ ಹುರಿಬೇಕಾಗತ್ತೆ. ನೋಡಿ, ಈ ಧನಿಯಾ ಮತ್ತೆ ಜೀರಿಗೆ ಎಲ್ಲ ಒಂದು ಒಳ್ಳೆ ಕೆಂಬಣ್ಣಕ್ಕೆ ತಿರುಗಿದೆ. ಸೊ ಈ ಟೈಮಲ್ಲಿ ಇನ್ನೇನು ಇಳಿಸ್ಬೇಕು ಅನ್ನೋ ಟೈಮಲ್ಲಿ 1-2 ಚಿಟಿಕೆ ಅಷ್ಟು ಹಿಂಗನ್ನ ಹಾಕೊಳ್ತಾ ಇದ್ದೀನಿ. ಸೊ ಇದನ್ನ ಸಹ 1-2 ನಿಮಿಷದಷ್ಟು ಹಿಂಗೆ ಟಾಸ್ ಮಾಡೋಣ. ನೋಡಿ, ಈಗ ಇದು ಸಹ ಅಷ್ಟೇ ಒಂದು ಒಳ್ಳೆ ಕಲರ್ ಬಂದಿದೆ, ಒಂದು ಒಳ್ಳೆ ಘಮ ಬರ್ತಾ ಇದೆ. ಇದನ್ನ ಸಹ ನಾವು ಈ ಪ್ಲೇಟಲ್ಲಿ ತೆಗೆದುಕೊಂಡ್ಬಿಡೋಣ.
ಮತ್ತು ಇವಾಗ ಇದೇ ಪ್ಯಾನಲ್ಲಿ ನಾನು ಈ ಒಂದು ಕೆಂಪು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ನಾನು ಇದರಲ್ಲಿ ಒಂದು 35ರಿಂದ 40 ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಒಣ ಮೆಣಸಿನಕಾಯಿ. ಅದರಲ್ಲಿ ಏನಾಗಿದೆ, 2 ಥರದ ಮೆಣಸಿನಕಾಯಿಗಳು ತೊಗೊಂಡಿದ್ದೀನಿ. ಒಂದು 25ರಷ್ಟು ಗುಂಟೂರು ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಒಂದು 15ರಷ್ಟು ಬ್ಯಾಡ್ಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಏನಕ್ಕೆ ಈ ರೀತಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗುಂಟೂರು ಮೆಣಸಿನಕಾಯಿ ಸ್ವಲ್ಪ ಸ್ಪೈಸಿನೆಸ್ ಕೊಡುತ್ತೆ, ಅಂದ್ರೆ ಖಾರ ಕೊಡುತ್ತೆ. ಅದೇ ನಮಗೆ ಬ್ಯಾಡ್ಗೆ ಮೆಣಸಿನಕಾಯಿ ಏನಿದೆ, ಈ ಬ್ಯಾಡ್ಗೆ ಮೆಣಸಿನಕಾಯಿ ಕಲರ್ ಕೊಡುತ್ತೆ. ಸೊ ಹಾಗಾಗಿ ಇವೆರಡನ್ನ ಮಿಶ್ರಣ ಮಾಡ್ಬಿಟ್ಟು ತೊಗೊಂಡಿದ್ದೀನಿ. ಬೇರೆ ಕಡೆ ಎಲ್ಲ ಏನ್ ಮಾಡ್ತಾರೆ, ನಮ್ಮ ಇದರಲ್ಲಿ ನಾಟಿ ಮೆಣಸಿನಕಾಯಿ ಅಂತ ಕರೀತಾರೆ, ಅದು ತುಂಬಾನೇ ಖಾರ ಇರುತ್ತೆ. ನೀವು ಬೇಕಾದ್ರೆ ಖಾರ, ನೀವು ಸ್ಪೈಸ್ ಲೆವೆಲ್ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ನೀವು ಅದರ ಪ್ರಯೋಗ ಸಹ ನೀವು ಮಾಡ್ಕೋಬಹುದು. ನಿಮ್ಮ ಪ್ರಾಂತ್ಯದ ಅನುಗುಣವಾಗಿ ಮೆಣಸಿನಕಾಯಿ ಎಲ್ಲ ಖಾರ ಇರುತ್ತೋ ಅದರ ಅನುಗುಣವಾಗಿ ನೀವು ಮೆಣಸಿನಕಾಯಿನ ಪ್ರಯೋಗ ಇದರಲ್ಲೂ ಮಾಡ್ಕೋಬಹುದು. ಇದು ಕ್ರಿಸ್ಪ್ ಆಗೋವರೆಗೂ ನಾವು ಹುರಿಬೇಕು. ನೆನಪಿರ್ಲಿ, ಇದು ಕಪ್ಪಗೆ ಮಾಡಬಾರ್ದು. ನೋಡಿ, ಇವಾಗ ಈ ಮೆಣಸಿನಕಾಯಿ ಸಹ ಅಷ್ಟೇ ಚೆನ್ನಾಗಿ ಹುರಿದಿದ್ದಾಗಿದೆ, ಒಂದೊಳ್ಳೆ ಕ್ರಿಸ್ಪಿ ಟೆಕ್ಸ್ಚರ್ ಬಂದಿದೆ. ಸೊ ನಾವು ಈ ಮೆಣಸಿನಕಾಯಿನ ಸಹ ಇಲ್ಲಿ ತೆಗೆದುಕೊಂಡ್ಬೇಡ. ಸೊ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡೋಣ. ನೀವೆಲ್ಲರೂ ಒಂದು ಪ್ರಶ್ನೆ ಕೇಳ್ಬೋದು, ಯಾಕೆ ಈ ಸಾಂಬಾರ್ ಪೌಡರ್ಲಿ ಇಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದೆ? ಬೇರೆ ಬೇರೆ ಕಡೆ ಎಲ್ಲ ಅಕ್ಕಿ ಹಾಕ್ತಾರೆ, ಬೇರೆ ಬೇರೆ ಬೇಳೆಗಳೆಲ್ಲ ಹಾಕ್ತಾರೆ, ನಾನು ಇದ್ರಲ್ಲಿ ಯಾವುದೂ ಹಾಕ್ತಿಲ್ಲ. ನೋಡಿ, ಸಾಂಬಾರ್ ಪದಾರ್ಥಗಳಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಸ್ಪೈಸಸ್ನ 3 ಕ್ಯಾಟಗರಿಯಲ್ಲಿ ನಾವು ವಿಂಗಡಣೆ ಮಾಡ್ಬೋದು. ಫಸ್ಟ್ ಒನ್ ಬಂದ್ಬಿಟ್ಟು ಅರೋಮಾ ಅಂಡ್ ಫ್ಲೇವರ್ ಇಂಡ್ಯೂಸರ್ಸ್. ಧನಿಯಾ ಆಗಿರ್ಬೋದು, ಜೀರಿಗೆ, ಮೆಂತೆ ಮತ್ತೆ ಚಕ್ಕೆ, ಇವೆಲ್ಲ ಬಂದ್ಬಿಟ್ಟು ಏನಾಗುತ್ತೆ, ಫ್ಲೇವರ್ ಮತ್ತೆ ಪರಿಮಳ ಕೊಡ್ತಕ್ಕಂಥ ಕೆಲಸ ಈ ಒಂದು ಅರೋಮಾ ಅಂಡ್ ಫ್ಲೇವರ್ ಇಂಡ್ಯೂಸರ್ಸ್ ಮಾಡುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಸ್ಪೈಸ್ ಇಂಡ್ಯೂಸರ್ಸ್, ಹೇಳಿದ್ರೆ ಖಾರ ಕೊಡ್ತಕ್ಕಂಥದ್ದು ಈ ಒಂದು ರೆಸಿಪಿಗೆ. ಸೊ ಅದು ಬಂದ್ಬಿಟ್ಟು ಒಣಮೆಣಸಿನಕಾಯಿ ಮತ್ತೆ ಪೆಪ್ಪರ್. ನೀವು ಪೆಪ್ಪರ್ ಯೂಸ್ ಮಾಡೋ ಹಾಗಿದ್ರೆ ಈ ಪೆಪ್ಪರ್, ಇವೆರಡರಿಂದ ನಿಮ್ಗೆ ಏನಾಗುತ್ತೆ, ಈ ಒಂದು ಪೌಡರ್ ಅಲ್ಲಿ ಖಾರ ಬರೋದಕ್ಕೆ ಇದು ಇಂಡ್ಯೂಸ್ ಆಗುತ್ತೆ. ಮೂರನೇದು ಬಂದ್ಬಿಟ್ಟು ಬಾಡಿ ಅಥವಾ ಥಿಕನಿಂಗ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ, ಈ ಸಾಂಬಾರ್ ಮಾಡ್ಬೇಕಂತ ಹೇಳಿದ್ರೆ ಸಾಂಬಾರ್ ಗಟ್ಟಿ ಆಗೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಅದುವೇ ಈ ಬೇಳೆಗಳು, ಲೆಂಟಿಲ್ಸ್ ಏನೇನು ಯೂಸ್ ಮಾಡ್ತೀವಿ ಇದರಲ್ಲಿ ನಾವು, ಕಡಲೆಬೇಳೆ ಆಗಿರ್ಬೋದು, ಈ ಒಂದು ಉದ್ದಿನ ಬೇಳೆ ಏನಾಗುತ್ತೆ. ಸೊ ಇದು ಈ ಒಂದು ರೆಸಿಪಿಯಲ್ಲಿ ಬಾಡಿ ಅಥವಾ ಥಿಕ್ನಿಂಗ್ ಇಂಗ್ರೀಡಿಯೆಂಟ್ ಆಗಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ನಾನು ಸಹ ನೋಡಿ, ನಮ್ಮ ಫ್ಯಾಮಿಲಿಗಳಲ್ಲಾಗಿರ್ಬೋದು, ಬೇರೆ ಬೇರೆ ಜಾಗಗಳಲ್ಲಿ ಸಹ ತುಂಬಾ ಕಡೆ ಅಕ್ಕಿ ಯೂಸ್ ಮಾಡ್ತಾರೆ, ತೊಗರಿ ಬೇಳೆ ಯೂಸ್ ಮಾಡ್ತಾರೆ, ಹೆಸರು ಬೇಳೆನ ಯೂಸ್ ಮಾಡ್ತಾರೆ, ಹೆಸರು ಕಾಳನ್ನ ಯೂಸ್ ಮಾಡ್ತಾರೆ. ಸೊ ಇದ್ರ ಪ್ರಮೇಯ ಏನಿದೆ ಅಂತ ಹೇಳಿದ್ರೆ, ಇದ್ರ ಸಾರನ್ನ ಥಿಕ್ ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲ ಈ ಲೆಂಟಿಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಬರ್ತಕ್ಕಂಥದ್ದು ಕ್ಯಾಟಗರಿ ಬಂದ್ಬಿಟ್ಟು ಥಿಕ್ನಿಂಗ್ ಏಜೆಂಟ್ಸ್ ಬರುತ್ತೆ. ಈ ಥಿಕ್ನಿಂಗ್ ಏಜೆಂಟ್ಸ್ ನ ಈ ಒಂದು ಉದ್ದಿನ ಬೇಳೆ ಮತ್ತೆ ಕಡಲೆ ಬೇಳೆನೆ ಮಾಡುತ್ತೆ. ಹಾಕ್ಬಾರ್ದು ಅಂತಲ್ಲ, ಹಾಕೋಬಹುದು. ಬಟ್ ಹಾಕೋದ್ರಿಂದ ಏನಾಗುತ್ತೆ, ಸಾಂಬಾರ್ ಪೌಡರಿನ ಪೋಟೆನ್ಸಿ ಅಥವಾ ಒಂದು ಕಾನ್ಸಂಟ್ರೇಷನ್ ಏನಿರುತ್ತೆ ಅದನ್ನ ತುಂಬಾನೇ ಕಮ್ಮಿ ಮಾಡ್ಬಿಡುತ್ತೆ. ಫಾರ್ ಅನ್ ಎಕ್ಸಾಂಪಲ್, ನೀವು ಸಾಂಬಾರ್ ಮಾಡ್ಬೇಕಂದ್ರೆ ಇವು ಬೇರೆ ಬೆಳೆಗಳೆಲ್ಲ ಹಾಕಿ ಮಾಡಿರ್ತಕ್ಕ ಸಾಂಬಾರ್ ಪೌಡರ್ನ ನಾವು ಒಂದು ಸಾಂಬಾರಲ್ಲಿ 4ರಿಂದ 5 ಟೇಬಲ್ ಸ್ಪೂನ್ ಹಾಕ್ಬೇಕಾಗುತ್ತೆ. ಸೊ ಅದೇ ಈ ರೀತಿ ನಾನು ಹೇಳಿರ್ತಕ್ಕಂಥ ಮೆಥಡ್ ಅಲ್ಲಿ ಮಾಡಿರ್ತಕ್ಕಂಥ ಸಾಂಬಾರ್ ಪೌಡರ್ 2ರಿಂದ 2.5 ಟೇಬಲ್ ಸ್ಪೂನ್ ಅಲ್ಲಿ ನೀವು ಮುಗಿಸ್ಬಿಡೋದು. ಅಷ್ಟೇ ಟೇಸ್ಟ್ ಇರುತ್ತೆ, ಟೇಸ್ಟ್ ಅಲ್ಲಿ ಯಾವುದೇ ವೇರಿಯೇಷನ್ ಇರೋದಿಲ್ಲ. ಸ್ಪೈಸ್ ಲೆವೆಲ್ ಅದೇ ಲೆವೆಲ್ಗೆ ಇರುತ್ತೆ. ಸೊ ಹಾಗಾಗಿ ನಾನು ಅದು ಆ ಸಾಂಬಾರ್ ಪೌಡರ್ನ ಪೋಟೆನ್ಸಿನ ನಾನು ಡೈಲ್ಯೂಟ್ ಮಾಡಕ್ ನನಗೆ ಇಷ್ಟ ಇದ್ರೆ ನಾನು ಇದನ್ನೆಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಅದ್ರ ಅವಶ್ಯಕತೆ ಇದ್ರೆ, ನಿಮಗೆ ಬೇಕನ್ಸಿದ್ರೆ ನೀವು ಅದನ್ನ ಕೂಡ ನೀವು ಆಡ್ ಮಾಡ್ಕೋಬಹುದು. ಒಂದು ವೇಳೆ ನೀವು ಈ ಬೇಳೆಗಳನ್ನೆಲ್ಲರೂ ಈ ಒಂದು ರೆಸಿಪಿಲಿ ಯೂಸ್ ಮಾಡಲೇಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ಒಂದು ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಸೊ ನೀವು ಇದನ್ನ ಈ ಹುರಿದು ಸಾಂಬಾರ್ ಪುಡಿಯಲ್ಲಿ ನೀವು ಹಾಕೊಳ್ಳೋಕಿನ ಹೆಚ್ಚಾಗಿ, ನೀವು ಸಾಂಬಾರ್ ಮಾಡ್ಬೇಕಂದ್ರೆ ಈ ತೊಗರಿ ಬೇಳೆನ ಬೇಯಿಸ್ಕೊಂತಿರಲ್ಲ, ಆ ತೊಗರಿ ಬೇಳೆ ಬೇಯಿಸ್ಕೊಳ್ಳೋ ಸಮಯದಲ್ಲಿ ಇದನ್ನ ಒಂದೊಂದು ಸ್ಪೂನನ್ನ ಹಾಕೊಂಡ್ಬಿಟ್ಟು ನೀವು ಇದನ್ನ ಮಾಡಿ, ಖಂಡಿತ ಅದು ಇನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಸೊ ನಾವೇನ್ ಮಾಡೋಣ, ಇವಾಗ ಈ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನೆಲ್ಲನೂ ಒಂದು ಫೈನ್ ಪೌಡರ್ ಆಗಿ ಮಾಡಿಕೊಂಡು ಬರುವ. ಸೊ ಇವಾಗ ಇದನ್ನ ಒಂದು ಫೈನ್ ಪೌಡರ್ ಆಗಿ ಮಾಡಿಕೊಂಡು ಬರೋಣ. ನೋಡಿ, ಈಗ ಈ ಒಂದು ಸಾಂಬಾರ್ ಪೌಡರ್ ರೆಡಿ ಆಗಿದೆ. ಈ ಒಂದು ಹದಕ್ಕಿದ್ರೆ ಸಾಕಾಗತ್ತೆ. ನೋಡಿ, ಈಗ ಈ ಒಂದು ಸಾಂಬಾರ್ ಪೌಡರ್ನ ಇದರಲ್ಲಿ ಹಾಕೊಳ್ಳೋಣ. ನೋಡಿ, ಮನೆಯಲ್ಲಿ ನೀವೇ ಮಾಡಿರ್ತಕ್ಕಂಥ ಈ ಒಂದು ಸಾಂಬಾರ್ ಪೌಡರ್ ರೆಡಿ ಆಗಿದೆ. ಸೊ ಇದನ್ನ ಒಂದು ಏರ್ಟೈಟ್ ಕಂಟೈನರಲ್ಲಿ ನೀವು ಇಟ್ಟರೆ ಅರೌಂಡ್ 1 ವರ್ಷದ ಕಾಲ ಏನು ಸಹ ಆಗೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಾಂಬಾರ್ ಪುಡಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಾನು ತೋರಿಸಿದ್ದೀನಲ್ಲ, ಈ ಒಂದು ಸಾಂಬಾರ್ ಪುಡಿ ಏನಿದೆ, ದಿಸ್ ಈಸ್ ಅ ಬೇಸಿಕ್, ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಅಳತೆ. ಸೊ ಇದರಲ್ಲಿ ನೀವು ಬೇರೆ ಬೇರೆ ಆಗಿರ್ತಕ್ಕಂಥ ನಿಮ್ಮ ವೇರಿಯೇಷನ್ಸ್ ಅನುಗುಣವಾಗಿ ನೀವು ಬೇರೆ ಸ್ವಲ್ಪ ಅಡಿಷನ್ಸ್ ಮತ್ತೆ ಡೆಲಿಷನ್ಸ್ ನ ನೀವು ಮಾಡ್ಕೋಬಹುದು. ಬಟ್ ಈ ಒಂದು ನಾನು ಹೇಳಿರ್ತಕ್ಕಂಥ ಒಂದು ವಿಧದಲ್ಲಿ ನೀವು ಟ್ರೈ ಮಾಡಿ ನೋಡಿ, ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗುತ್ತೆ. ಮೊದಲಿಂದ ನಮ್ಮ ಕಡೆ ಒಂದು ಅಭ್ಯಾಸ ಏನಂತ 1 ವರ್ಷಕ್ಕೆ ಆಗುವಷ್ಟು ಸಾಂಬಾರ್ ಪುಡಿನ ನಾವು ಮಾಡಿಟ್ಬಿಡ್ತೀವಿ. ಬಟ್ ನಾ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಎಷ್ಟು ಬೇಕು ಅಷ್ಟು
ಮಾತ್ರ ಮಾಡಿಟ್ಕೊಳ್ಳಿ. ಅರೌಂಡ್ ಫಾರ್ ಅನ್ ಎಕ್ಸಾಂಪಲ್ ಒಂದು 2 ವೀಕ್ಸ್ಗೆ ಆಗೋಷ್ಟು ಅಥವಾ 1 ಮಂತ್ಗೆ ಆಗೋಷ್ಟು ಮಾಡಿಕೊಂಡು ಫ್ರೆಶ್ ಆಗಿ ನೀವು ಆಗಿಂದಾಗೆ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಟೇಸ್ಟ್ ಮಚ್ ಬೆಟರ್. ಆ ರೀತಿ ಮಾಡ್ಕೊಂಡ್ರೆ ಫ್ರೆಶ್ನೆಸ್ ಇಂಟ್ಯಾಕ್ಟ್ ಇರುತ್ತೆ, ಟೇಸ್ಟ್ ಕೂಡ ಹಾಗೆ ಎನ್ಹಾನ್ಸ್ ಆಗಿ ಬರ್ತಾ ಇರುತ್ತೆ. ಸೊ ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಗೊತ್ತಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತಲ್ಲ, ಬೆಲ್ ಐಕನ್ ಟ್ಯಾಪ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ವೇಸ್ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ನಾನು ಮುಂದಿನ ವಾರ ಇನ್ನೊಂದು ಹೊಸ ವೈವಿಧ್ಯಮಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.